ಹಾಯ್ ಫ್ರೆಂಡ್ಸ್, ಬೆಳಗ್ಗಿನ ವಂದನೆಗಳು. ನಾನು ರೂಪ ಮಾತಾಡ್ತೀನಿ ಫ್ರೆಂಡ್ಸ್. ಎಲ್ಲರಿಗೂ ಭಗವಂತ ಆರೋಗ್ಯ ಕೊಟ್ಟು ಕಾಪಾಡಲಿ. ಹಾಗಾಗಿ ನೋಡಿ ಫ್ರೆಂಡ್ಸ್, ಇವತ್ತು ಮಳೆ ಜೋರಾಗೆ ಬರ್ತೈತೆ ಫ್ರೆಂಡ್ಸ್. ಹಾಗಾಗಿ ನೋಡಿ ಫ್ರೆಂಡ್ಸ್, ಆ ಸೈಡೆಲ್ಲ ಇರೋದೆಲ್ಲ ಮೇಲೆಲ್ಲ ಇರೋದೆಲ್ಲ ರೈಲ್ವೆ ಟ್ರ್ಯಾಕಲ್ಲಿ ಇರೋದ್ರಿಂದ, ನಾವು ಜಮೀನ್ ಹತ್ರ ಇರೋದ್ರಿಂದ ರೈಲ್ವೆ ಟ್ರ್ಯಾಕ್ ಐತಲ್ಲ, ಅದಕ್ಕೆ ಹಿಂಗೆ ಓಡಾಡಬೇಕು ಫ್ರೆಂಡ್ಸ್. ರೈಲ್ವೆ ಸ್ಟೇಷನಲ್ಲಿ ಓಡಾಡಬೇಕು ಈ ಥರ. ನೋಡಿ ಮಳೆ ಬೇರೆ ಬರ್ತಾಯಿದೆ. ಇಲ್ಲಿರೋದೇ ಮೇನ್ ರೋಡು, ಅಲ್ಲಿ ಕಾಣಿಸ್ತಾ ಇದೆಯಲ್ಲ, ಈ ರೈಲ್ವೆ ಕಟ್ಟಿಂಗ್ ಪಕ್ಕನೇ ಇರೋದೇ ಮೇನ್ ರೋಡು. ಹಾಗಾಗಿ ನಾವು ಅಲ್ಲಿಂದ ಬರಬೇಕಾದ್ರೆ ಸಿಟಿಯಿಂದ ಇಳಿದು ಬಂದು 2 ಕಿಲೋಮೀಟ್ರ್ ಆಗುತ್ತೆ. ನೋಡಿ ಫ್ರೆಂಡ್ಸ್, ನೋಡಿ ಅಲ್ಲಿ ಕಾರ್ ಹೋಗ್ತೈತಿ. ನೋಡಿ ಫ್ರೆಂಡ್ಸ್, ಕಾರ್ ಹೋಗ್ತೈತಿ. ಇದೇ ಮೇನ್ ರೋಡ್, ಹಾಸನ್ ಟು ಅರಸೀಕೆರೆ ಮೇನ್ ರೋಡ್, ಅದೇ ಹೈವೇ. ಹೀಗಾಗಿ ಇವತ್ತೊಂದು ಸ್ವಲ್ಪ ಆಲೂಗೆಡ್ಡೆಗೆ 1.25 ತಿಂಗಳಾಯಿತು. ಆಲೂಗೆಡ್ಡೆಗೆ ಔಷಧಿ ಫ್ರೈ ಮಾಡಬೇಕು, ಮಳೆಯಲ್ಲೇ ಮಾಡಬೇಕು ಅದನ್ನು ಫ್ರೆಂಡ್ಸ್. ಹಾಗಾಗಿ ಬರ್ತಾ ಇದ್ದೀವಿ. ಏನು ಮಾಡೋದು, ಜೀವನ ಕಷ್ಟಕರವಾಗಿರುತ್ತೆ. ಒಬ್ಬೊಬ್ರದ್ದು ಈಸಿಯೇ ಇರುತ್ತೆ, ಒಬ್ಬೊಬ್ರದ್ದು ಕಷ್ಟ ಆಗಿರುತ್ತೆ. ಯಾರು ಕೇಳಂಗಿಲ್ಲ. ಹಂಗಾಯ್ತೆ ಫ್ರೆಂಡ್ಸ್. ನೋಡಿ ಫ್ರೆಂಡ್ಸ್, ರೈಲ್ವೆ ಕಟ್ಟಿಂಗ್ ಅದು ನೋಡಿ, ಅಲ್ಲಿ ಕೆಲಸ ಮಾಡ್ತಾವ್ರೆ ರೈಲ್ವೇರು. ನೋಡಿ ಇಲ್ಲ ರೆಡ್ ಇದೆಲ್ಲ ಹತ್ತಿದೆ, ರೆಡ್ ಕಲರ್ಸ್. ಗಾಡಿಗಳು ಬಂದರೆ ಗ್ರೀನ್ ಕಲರ್ ಆಗುತ್ತೆ. ಗಾಡಿಗಳು ಬರ್ತಾ ಇದೆ ಅಂತ ಸಿಗ್ನಲ್ ಕೊಡ್ತಾರೆ, ಇಲ್ಲಾಂದರೆ ರೆಡ್ಡಲ್ಲಿ ಇರುತ್ತೆ. ನಾವು ನೋಡ್ಕೊಂಡು ಬರಬೇಕಾದ್ರೆ ನೋಡ್ಕೊಂಡು ಲೈಟಿಂಗ್ಸ್ ನೋಡ್ಕೊಂಡು ಬರಬೇಕು. ರೆಡ್ಡು ಇದ್ದರೆ ಬರ್ಬೋದು, ಗ್ರೀನ್ ಇದ್ದರೆ ಬರೋಕ್ಕಾಗಲ್ಲ. ಹಾಗಾಗಿ ಗ್ರೀನ್ ಬಂದಾಗ ನಾವೇ ನೋಡ್ಕೊಂಡು ಅಲ್ಲೇ ಸ್ಟಾಪ್ ಕೊಡ್ಕೊಂಡು ಬರಬೇಕು ಫ್ರೆಂಡ್ಸ್. ನೋಡಿ ಫ್ರೆಂಡ್ಸ್, ಅಲ್ಲಿ ಬಸ್ಗಳೆಲ್ಲ ಓಡಾಡ್ತಾವೆ. ನೋಡಿ ಇಲ್ಲಿ ರೆಡ್ಡು ನೋಡಿ, ಛತ್ರಿ ಇಟ್ಕೊಂಡು ಪಾಪ ಕೆಲಸ ಮಾಡ್ತಾವ್ರೆ. ಜೀವನ ಎಷ್ಟು ಕಷ್ಟ ಅಂದರೆ ಭಾರಿ ಕಷ್ಟ. ನೋಡಿ ಅಲ್ಲೆಲ್ಲ ರೈಲ್ವೆ ಕಟ್ಟಿಂಗಲ್ಲಿ ಕೆಲಸದಲ್ಲಿ ಹಿಂದಿಯವರು, ಯಾರೋ ರಾಜಸ್ಥಾನವ್ರು ಇರ್ಬೋದು. ಒಟ್ಟಿಗೆ ನಮ್ಮ ಸೈಡಲ್ಲ, ಅವ್ರು ಕನ್ನಡ ಮಾತಾಡಲ್ಲ. ನಾವೊಂದು ಮಾತಾಡಿದ್ರೆ ಅವ್ರೊಂದು ಮಾತಾಡ್ತಾರೆ. ನಮಗೆ ಹಿಂದಿ ಬರೋಲ್ಲ, ಅವ್ರಿಗೆ ಕನ್ನಡ ಬರೋಲ್ಲ. ಹಾಗಾಗಿ ನೋಡಿ ಫ್ರೆಂಡ್ಸ್, ಎಲ್ಲ ಮಾಡ್ತಾವ್ರು ನೋಡಿ, ಹಿಂದಿ ಎಲ್ಲ ಮಾಡ್ತಾವ್ರೆ. ಒಟ್ಟಿಗೆ ಒಂದೊಂದು ಟ್ರ್ಯಾಕಲ್ಲಿ ಇಲ್ಲಿಂದ 2 ಕಿಲೋಮೀಟ್ರಲ್ಲಿ 3-4 ಜನ ಕೆಲಸ ಮಾಡ್ತಿರ್ತಾರೆ ಫ್ರೆಂಡ್ಸ್. ನೋಡಿ ಅಲ್ಲಿಂದ ಬಂದು ಇಲ್ಲಿ ಕೆಲಸ ಮಾಡ್ತಾವ್ರೆ. ಇಷ್ಟೊಂದು ಜೀವನ ಎಲ್ಲ ಕಷ್ಟ ಅಲ್ವಾ? ನಮ್ಮದೇ ಕಷ್ಟ ಅಂತೀವಿ, ಅವ್ರು ನೋಡಿದ್ಮೇಲೆ ಇನ್ನೂ ಕಷ್ಟ ಅನಿಸುತ್ತೆ. ನೋಡಿ ಫ್ರೆಂಡ್ಸ್, ಹಿಂಗೆ ದಾಟಬೇಕು, ಇವಾಗಲೂ ದಾಟಬೇಕು. ಅದರಲ್ಲಿ ಬೈಕಲ್ಲಿ ನಿಲ್ಸವ್ರೆ ಅವರು, ಎಂಪ್ಲಾಯೀಸ್ದು, ರೈಲ್ವೆ ಡಿಪಾರ್ಟ್ಮೆಂಟ್ ಇರ್ತು. ಅದು ಫ್ರೆಂಡ್ಸ್, ಇದೆಲ್ಲ ರೈಲ್ವೆ ಗೇಟ್. ನಮ್ಮ ಹೊಲ ಬಂತು ಫ್ರೆಂಡ್ಸ್. ನೋಡಿ ಇದೆ ನಮ್ಮ ಜಮೀನು ಫ್ರೆಂಡ್ಸ್. ಯಾವ ಥರ ಹೋಗ್ಬೇಕು, ದಾರಿನೇ ಇಲ್ದಂಗೆ ಐತೆ ಫ್ರೆಂಡ್ಸ್. ಛತ್ತಿ ಇಡ್ತೀನಿ ಫ್ರೆಂಡ್ಸ್. ಇದು ರೈಲ್ವೆ ಡಿಪಾರ್ಟ್ಮೆಂಟ್ ಏನೋ ಇದು, ನಮಗೆ ಅದ್ರ ಬಗ್ಗೆ ಗೊತ್ತಿಲ್ಲ. ಒಟ್ಟಿಗೆ ಜಮೀನಲ್ಲಿ ಹಾಕಿದ್ದಾರೆ, ಇದ್ರ ಬಗ್ಗೆ ನಮಗೂ ಸರಿಯಾಗಿ ಗೊತ್ತಿಲ್ಲ. ಹಾಗಾಗಿ ನೋಡಿ ಫ್ರೆಂಡ್ಸ್, ಹಿಂಗೆ ಮಾಡಬೇಕು ಕೆಲಸವ, ಯಾವ ಥರ ಮಾಡಬೇಕು. ಇವಾಗ ಮಳೆ ಬೇರೆ ಬರ್ತೈತಿ, ಏನು ಮಾಡೋದು ಅಂತ ಗೊತ್ತಿಲ್ಲ. ನೋಡಿ ಫ್ರೆಂಡ್ಸ್,
ಫಾರ್ಮರ್ ಕೆಲಸ ಬೆಟರ್ ಅಂತಾರೆ, ಆದರೆ ಚಳಿ ನೋಡಿದರೆ ಬೆಟರ್ ಬೇಡ ಅನಿಸ್ತಿರುತ್ತೆ. ಏನಾದರೂ ಒಂದು ಕೆಲಸ ಮಾಡಬೇಕಪ್ಪ ಅನಿಸ್ತಿರುತ್ತೆ. ಆದರೆ ಏನು ಮಾಡೋದು, ಜಮೀನಿದೆ ಎಲ್ಲ ಮಾಡಲೇಬೇಕು. ಅದಕ್ಕೋಸ್ಕರ ಮಾಡ್ತಾ ಇದ್ದೀವಿ. ಭಗವಂತೇನೋ ಒಂದು ಮಾಡ್ತಾನೆ. ಓಕೆ ಫ್ರೆಂಡ್ಸ್, ನೋಡಿ ಹಿಂಗೈತೆ ದಾರಿನೇ ಇಲ್ಲ, ಹಿಂಗೆ ಬರ್ತಾ ಇದ್ದೀನಿ ನಿಧಾನಕ್ಕೆ. ನಾನು ನೋಡ್ಕೊಂಡು ಮೊಬೈಲ್ ನೋಡೋದು, ಕೆಳಗೆ ನೋಡೋದು, ಮೊಬೈಲ್ ನೋಡೋದು, ದಾರಿ ನೋಡೋದಾಗೈತೆ ಫ್ರೆಂಡ್ಸ್. ನೋಡಿ ಫ್ರೆಂಡ್ಸ್.